ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಏನು ಇವತ್ತು ಅಮೌಂಟುಗಳನ್ನು ಬೇರೆ ಅಂತಾರಾಜ್ಯಕ್ಕೆ ಅಕೌಂಟುಗಳಿಗೆ ಆಗಿರುವಂಥ ಹಗರಣವನ್ನು ಈಗಾಗಲೇ ನಾನು ಒಂದು ಸಾರಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೆ. ಮತ್ತು ಈಗಾಗಲೇ SIT ಸಂಸ್ಥೆ ಈಗಾಗಲೇ ತನಿಖೆಯನ್ನು ಮಾಡಿ ಈಗಾಗಲೇ ಒಂದು 6-7 ಜನರನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಒಂದು ಕಡೆ CBIದವರು ಕೂಡ ಅವರು ಕೂಡ FIR ಮಾಡಿ ಅವರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಮತ್ತು ED ಅವರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ. ಖಂಡಿತವಾಗಿ ಆ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಕೂಡ ಫೆಬ್ರವರಿಯಲ್ಲಿ ಫಸ್ಟ್ ವಾರದಲ್ಲಿ ಚಾರ್ಜ್ ತಗೊಂಡ ನಂತರ ಸೆಕೆಂಡ್ ಒಂದು ಬೋರ್ಡ್ ಮೀಟಿಂಗನ್ನು ನಾವು 12ನೇ ತಾರೀಕು ಮಾಡಿದ ನಂತರ ಮತ್ತೆ ಒಂದು 3-4 ದಿನಗಳು ಮಾತ್ರ ಆ ಆಫೀಸ್ಗಳಿಗೆ ಹೋಗಿದ್ವಿ. ಆದ ನಂತರ ಮಾರ್ಚ್ 1 ಕೂಡ ನಾನು ಆ ಆಫೀಸ್ಗಳಿಗೆ ಹೋಗಿಲ್ಲ. ಕಾರಣಾಂತರಗಳಿಂದ ನನ್ನ ಕ್ಷೇತ್ರದಲ್ಲಿರುವಂಥ ಡೆವಲಪ್ಮೆಂಟ್ಗಳನ್ನು ಅಡಿಗಲ್ ಸಮಾರಂಭಗಳಾಗಿರ್ಬೋದು ಇತ್ಯಾದಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮಗಳ ಸಲುವಾಗಿ ಇಲ್ಲಿ ನಾನು ಜಾಸ್ತಿ ಸ್ಪೆಂಡನ್ನು ನನ್ನ ಕ್ಷೇತ್ರದಲ್ಲಿ ಮಾರ್ಚ್ಲಿಂದ ಅಪ್ ಟು ಏನು ನಮಗೆ ಎಲೆಕ್ಷನ್ ಮುಗಿಯವರೆಗೆ ನಾನು ಹೋಗಿರಲಿಲ್ಲ. ಖಂಡಿತವಾಗಿ ಮಾರ್ಚ್ನಲ್ಲಿಂದ ಕೂಡ ಪ್ರಾರಂಭ ಆಗಿದೆ. ಮಾರ್ಚ್ಲಿಂದ ಮೇ ತನಕ ಕೂಡ ಅದನ್ನು ಅಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತರ ರಾಜ್ಯಗಳು ಮತ್ತು ಭಾಳಷ್ಟು ಜಾಲದಿಂದ ಅವರೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಈಗ ಏನು MD ಅವರು ಮತ್ತು AO ಅವರು ಸಿಗ್ನೇಚರ್ಗಳನ್ನು ನಮ್ಮ ಸಿಗ್ನೇಚರ್ಗಳನ್ನು ಬೋಕಸ್ ಫೋರ್ಜರ್ ಮಾಡಿದ್ದಾರೆ ಅಂತೇಳಿ ಅವರು ಬ್ಯಾಂಕ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಈಗ SIT ಸಂಸ್ಥೆಯವರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು DK ಶಿವಕುಮಾರ್ ಜೊತೆಗಿರುವಂತ ಫೋಟೋಗಳು ವೈರಲ್ ಆಗ್ತಾ ಇದೆ. ಶಿವಕುಮಾರ್ ಅವರಿಗೂ ಸಂಬಂಧ ಇದೆ ಅನ್ನುವಂತ ಮಾತು ಅಲ್ಲಲ್ಲ, ಈಗ ಯಾರು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು SIT ಸಂಸ್ಥೆಯಲ್ಲಿ ನಡೀತಾ ಇರೋದು ಒಂದು, CBIದವರು ನಡೀತಾ ಇದೆ, ED ಅವರು ನಡೀತಾ ಇದೆ. 3 ಉನ್ನತ ಸಂಸ್ಥೆಗಳಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ. ಯಾರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ಪ್ರಶ್ನೆ ಇಲ್ಲ. ಮಂತ್ರಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಇನ್ನೊಬ್ರು ಯಾರೇ ಇದ್ದರೂ ಕೂಡ ಇದು ಸತ್ಯವನ್ನು ಆದಷ್ಟು ಜಲ್ದಿ ಅವ್ರು ಹೊರಗೆ ತರ್ತಾರೆ. ಇದರಲ್ಲಿ ಅವಾಗ ಯಾರು ತಪ್ಪು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಮಾಹಿತಿ ಆಗ್ತದೆ. ಇಲ್ಲ, ಅದು ಯಾವುದು ಅಲ್ಲ, ಯಾರು ಇಲ್ಲ ಪ್ರೊಸೀಡಿಂಗ್ಗಳಲ್ಲಿ ನಮ್ಮ ಪ್ರೊಸೀಡಿಂಗ್ಗಳಲ್ಲಿ ಈ ಸಬ್ಜೆಕ್ಟ್ಗಳು ಫೈನಾನ್ಸ್ ಮ್ಯಾಟರ್ಗಳು ಸಬ್ಜೆಕ್ಟ್ಗಳು ಯಾವುದೂ ಇರಲಿಲ್ಲ. ಇಲ್ಲ, 5th ಮೀಟಿಂಗ್ ಇರಲಿಲ್ಲ. 5th ಮೀಟಿಂಗ್ ಅಲ್ಲ, ಅವರು ಮೀಟಿಂಗ್ಗಳನ್ನು ಫೋರ್ಜರ್ ಮೀಟಿಂಗ್ಗಳನ್ನು 30/3/2024 ಮಾರ್ಚ್ನಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡಿವಿ ಅಂತ ಅವ್ರು ತೋರಿಸ್ತಾ ಇದ್ದಾರಂತ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಆದರೆ ಅಲ್ಲ, ಆಯ್ತು, ಈಗ ನಾನೇನಂತೀನಿ, ಈಗ ದೊಡ್ಡ ಸಂಸ್ಥೆ ಈಗ ಆಳುವಂಥ ಪಕ್ಷಕ್ಕೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಕೇಳಿಲ್ಲ. ಅವ್ರ ಹಕ್ಕು ಕೇಳ್ತಾ ಇರ್ತಾರೆ, ಪ್ರೆಸ್ ಮೀಟ್ ಮಾಡಲಿ. ಬಟ್ ನಾನೇನಂತೀನಿ, CBIದವ್ರು ಕೂಡ FIR ಆಗಿದೆ. ಇದನ್ನೇನು ಯಾರು ಬರೀ SITಗಲ್ಲ, SIT ಅವ್ರು ಆಗಿದೆ, CBI ಆಗಿದೆ. ಆಯಿತು, ಅಲ್ಲ ನಾನಂತೀನಿ ಆ ಸಂಸ್ಥೆದವರು ಏನಾದರೂ ನಮ್ಮ ಪಾತ್ರ ಇದ್ದರೂ ಕೂಡ ಖಂಡಿತವಾಗಿ ನಮ್ಮ ಮೇಲೆ ಕೂಡ ಮಾಡ್ತಾರೆ. ಅದ್ರಾಗೇನು ಪ್ರಶ್ನೆ ಇಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ಆಯ್ತು, ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಹೇಳಿಕೆಯಲ್ಲಿ ನಾನು ಹೇಳೋದು, ನಾನು ಯಾವುದೇ ಸೈನ್ಗಳನ್ನು ದಾಖಲೆ ಮಾಡಿಲ್ಲ ಮತ್ತು ನಂದು ಒಂದು ಎಳ್ಳು ಕಾಳಷ್ಟು ಪಾತ್ರ ಇಲ್ಲ ಅಂತ ನಾನು ಈಗ ಕೂಡ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆದರೆ ತನಿಖೆ ಸಂಸ್ಥೆಗಳು ಅವ್ರ ಮೇಲೆ ವಿಶ್ವಾಸ ಇದೆ, ಎಲ್ಲವನ್ನ ಸತ್ಯ ಹೊರಗೆ ತರ್ತಾರೆ. ಇದು ನನ್ನ ಭರವಸೆ.